ಬ್ಯಾಡಗಿ ನಗರದ ಒಡ್ಡರ ಓಣಿ ಸಂಪರ್ಕದಲ್ಲಿರುವಂತಹ ಅಂಗನವಾಡಿ ಕೇಂದ್ರ. ಸುತ್ತಮುತ್ತ ಕಸ ಕಡ್ಡೆಗಳು ತುಂಬಾ ಅಭಿವೃದ್ಧಿ ಹಾಳಾಗಿರುತ್ತದೆ. ಇಲ್ಲಿಂದ ಹಾವುಗಳು ತುಂಬಾ, ಇಲ್ಲಿರುವಂಥ ಮಕ್ಕಳು ಸರಿಸುಮಾರು 20-25 ಮಕ್ಕಳು ಇರುತ್ತವೆ. ಪಕ್ಕದಲ್ಲಿ ಇರುವಂತಹ ಕಾಂತಾರ ಡಾಬಾ ಓನರ್ಗಳು ಇಲ್ಲೇ ಕಟ್ಟಿಗೆಯನ್ನು ಹಾಕಿರುತ್ತಾರೆ ನೋಡಿ. ಇಲ್ಲಿ ಸರಿಸುಮಾರು ಹಾವುಗಳು ತುಂಬಾ ಇದೆ ಎಂದು ಸ್ಥಳೀಯರು ಟೀಚರ್ ಆರೋಪಿಸಿರುತ್ತಾರೆ. ಶೌಚಾಲಯಕ್ಕೆ ಬರುವಂಥ ವೇಳೆಯಲ್ಲಿ ಏನಾದರೂ ಸಾವು ನೋವು ಸಂಭವಿಸಿದಲ್ಲಿ ಯಾರು ಹೊಣೆಗಾರರು? ಸಂಬಂಧಪಟ್ಟ ಡಿ ಆದಂತಹ ರೇವತಿ ಮೇಡಮರು ಹಾಗೂ ಪುರಸಭೆ ಮುಖ್ಯ ಅಧಿಕಾರಿಗಳು ಮತ್ತು CDPO ಚಂದ್ರಶೇಖರ್ ಅವರು ಕೂಡಲೇ ಕ್ರಮವನ್ನು ತೆಗೆದುಕೊಳ್ಳಬೇಕು ನೋಡಿ. ಈ ಒಂದು ಸ್ಥಳದಲ್ಲಿ ಯಾವ ರೀತಿ ಕಸ ಬೆಳೆದಿರುತ್ತದೆ ಮತ್ತು ಕಟ್ಟಿಗೆ ನೋಡಿ ಯಾವ ಥರ ಹಾಕಿರ್ತಾರೆ. ಹೊರಾಂಗಣದಲ್ಲಿ ನೋಡಿದರೆ ತುಂಬಾ ಸ್ಮೆಲ್ ಇದೆ. ಮಕ್ಕಳ ಮೇಲೆ ಎಷ್ಟೆಲ್ಲ ಪರಿಣಾಮ ಬೀಳುತ್ತದೆ. ಇಲ್ಲಿ ಕುಡುಕರ ಹಾವಳಿ ತುಂಬಾ ಇದೆ ಎಂದು ಸ್ಥಳೀಯರು ಆರೋಪಿಸುತ್ತಾರೆ. ಇದು ಕಾಂತಾರ ಡಾಬಾದ ಚರಂಡಿ ನೋಡಿ. ಇಲ್ಲೇ ಮಕ್ಕಳು ಓಡಾಡೋದು ನೋಡಿ ಯಾವ ರೀತಿ ಇದೆ. ಗೊಬ್ಬು ನಾತದಿಂದ ದುರ್ವಾಸನೆ ಹೊಡ್ತಾ ಇದೆ. ಸ್ಥಳೀಯ ಚೀಫ್ ಆಫೀಸರ್, ಪುರಸಭೆ ಸಿಬ್ಬಂದಿಗಳು ಆದಷ್ಟು ಬೇಗ ಸ್ವಚ್ಛಗೊಳಿಸಬೇಕು. ಒಡ್ಡರ ಓಣಿಯ ಅಂಗನವಾಡಿ ಕೇಂದ್ರಕ್ಕೆ ಸ್ಥಳೀಯ ಜನಪ್ರತಿನಿಧಿಗಳು ಆಗಮಿಸಿರ್ತಾರೆ. ಮೇಡಮ್ ನಮಸ್ಕಾರ. ಮೇಡಮ್ ಅವರೇ, ಏನು ಮೇಡಮ್ ಸಮಸ್ಯೆ ಮೇಡಮ್ ಇಲ್ಲಲ್ಲ? ನಮಗೆ ಸಮಸ್ಯೆ ಅಂತಂದ್ರೆ ಇಲ್ಲೆಲ್ಲ ಫುಲ್ ಭಾಳ ಕಸ ಐತ್ರಿ. ಆಮೇಲೆ ಈ ಕಟ್ಟಿಗೆ ಎಲ್ಲ ತಗೊಂಬಂದು ಇಲ್ಲಿ ನಮ್ಮ ಅಂಗನವಾಡಿ ಪಕ್ಕನ ಹಾಕ್ತಾರ. ಆಮೇಲೆ ಶೌಚಾಲಯನ ಅಲ್ಲೇನೆ ಐತಿ ಸರ್. ಆಮೇಲೆ ಮಕ್ಳಿಗೆ ಅಲ್ಲೆಲ್ಲ ಶೌಚಾಲಯಕ್ಕೆ ಹೋದಾಗ 1-2 ಸರಿ ಹಾವು ಇದು ಆಗಿದ್ದಕ್ಕೆ ಪೇರೆಂಟ್ಸ್ ಏನ್ ಮಾಡ್ತಿದಾರೆ, ನಾವು ಕಳ್ಸೋದಿಲ್ಲ ಮಕ್ಕಳನ್ನ ಅಂತಂದು ಇದು ಮಾಡ್ತಾರೆ ಸರ್. ಮಕ್ಳು ಭಾಳ ಅದಾವ ಸರ್. ಇಲ್ಲಿ 22-23 ಹುಡುಗರು ಬರ್ತಾವೆ. ನಮಗೆ ಭಾಳ ತೊಂದರೆ ಆಗ್ತೈತೆ ಸರ್. ಅದರಿಂದ ನೀವು ಏನಾದ್ರು ಕ್ರಮಗಳನ್ನು ತಗೊಂಡು ಆಮೇಲೆ ಕಸ ಗಿಸ ಎಲ್ಲ ಇದನ್ನ ಕ್ಲೀನ್ ಮಾಡಿಸ್ಬೇಕು. ನಮಗೆ ಇನ್ನೂ ಒಂದು ಕಾಂಪೌಂಡ್ ಅಂತ ಆದ್ರೆ ಭಾಳ ಒಳ್ಳೇದಾಗ್ತೈತಿ. ಆಮೇಲೆ ಇಲ್ಲೆಲ್ಲ ಮಕ್ಳಿಗೆ ಆಡಕ್ಕೆ ಹೊರಾಂಗಣ ಆಟ ಆಡ್ಸಕ್ಕೆ ಈ ಕಲ್ಲೆಲ್ಲ ತಗೊಂಬಂದು ಹಾಕ್ಬಿಟ್ಟಾರ ಸರ್. ಈ ಕಲ್ಲಿಂದ ನನಗೆ ಭಾಳ ಇದಾಗ್ತೈತಿ. ಮಕ್ಳು ಒಬ್ರಿಗೊಬ್ರು ಕಲ್ಲು ತಗೊಂಡು ಹೊಡೆದಾಡೋದು ಇದನ್ನ ಮಾಡ್ತಾರೆ ಸರ್. ಮೇಡಮ್ ಏನಕ್ಕೆ ಕೇಳ್ಬಿಟ್ಟೆ ಮೇಡಮ್, ಇಲ್ಲೆಲ್ಲ ಕುಡುಕರ ಹಾವಳಿ ತುಂಬಾ ಇದೆ ಅಂತ. ಅದು ಸಕ್ಸಸ್ಫುಲ್ ಮೇಡಮ್? ಅಂದ್ರೆ ಡ್ರಿಂಕ್ಸ್ ಮಾಡಿ ಏನ್ ಮಾಡ್ತಾರೆ ಸರ್, ಬಾಟ್ಲೆಲ್ಲ ತಗೊಂಡು ಕಾಂಪೌಂಡ್ ಮೇಲೆ ಅರ್ಧಂಬರ್ಧ ಕುಡಿದು ಬಾಟ್ಲೆಲ್ಲ ಇಟ್ಟಿಟ್ಟು ಹೋಗ್ತಾರೆ ಸರ್. ಮೇಡಮ್ ಆಮೇಲೆ ಹೋಟೆಲ್ನಾಗೆಲ್ಲ ಊಟ ಏನಾರ ತಗೊಂಡು ಪಾರ್ಸಲ್ ಗಿರ್ಸಲ್ ಹಿಂಗೆ ಹೋದ್ರು ಅಂದ್ರೆ ನಾಯಿ ಮತ್ತೆ ಎಲ್ಲ ಇರ್ತೈತಲ್ರಿ ಸರ್, ಅದನ್ನೆಲ್ಲ ಕಚ್ಕೊಂಡು ಹಿಂಗೆ ಹೋಗ್ತಿರ್ಬೇಕಾದ್ರೆ ನಮ್ಮ ಮಕ್ಳು ಮತ್ತೆ ಹೊರಗೆ ಬರ್ತಾವೆ ಸರ್. ಈಗ ಸಣ್ಣ ಮಕ್ಳು ಈಗ ಒಬ್ಬರು ರೆಸ್ಟಿಗೆ ಅಷ್ಟು ಒಂದೊಟ್ಟಿಗೆ ಬರಲ್ಲ ಸರ್. ಅವ್ರು ಒಬ್ಬೊಬ್ಬರ ಬರ್ತಾರೆ ಸರ್. ಅದರಿಂದ ಮಕ್ಳಿಗೆ ಏನಾರ ನಾಯಿ ಅದಕ್ಕೆ ಕಚ್ಚಿದ್ರೆ ಕಷ್ಟ ಆಗತ್ತೆ. ಅದಕ್ಕೋಸ್ಕರ ನೀವು ಈವರೆಗೆ ಯಾವ್ದಾದ್ರು ಸಂಬಂಧಪಟ್ಟ ಇಲಾಖೆ ತಿಳಿಸಿರಿ ಮೇಡಮ್ ಇದ್ರ ಬಗ್ಗೆ? ಕಟ್ಟಿಗೆ ಅಂದ್ರೆ ಮೇಡಮ್ ಕಟ್ಟಿಗೆ ಬಗ್ಗೆ ತಿಳಿಸಿದ್ವಿ ರೀ ಸರ್. ಮೇಡಮ್ ತಿಳಿಸಿದ್ವಿ. ಆದ್ರೆ ಅವರು ಹೇಳ್ತಾರೆ ಸರ್. ಮೇಡಮ್ ಯಾರು ತಿಳಿಸಿರಿ ಮೇಡಮ್? ಯಾರು ತಿಳಿಸಿದಾರೆ ಮೇಡಮ್ ಅದ್ರ ಬಗ್ಗೆ? ನಾವೇ ತಿಳಿಸಿದ್ರಿ ಸರ್. ನಮ್ಮ CDPO ಸರ್ ತಿಳಿಸಿದ್ವಿ. ಚಂದ್ರಶೇಖರ್ ಮೇಡಮ್ ಹೇಳಿದ್ರಿ ಸರ್. ಆದ್ರೂ ಅವ್ರು ಎಷ್ಟು ಹೇಳಿದ್ರು ಇದನ್ನ ಮಾಡ್ತಾರೆ. ಒಂದ್ರ ಕೇಳ್ತಾರೆ ಮೇಡಮ್. ಈ ಜಾಗ ಗೌರ್ಮೆಂಟ್ ಜಾಗ ಮೇಡಮ್ ಇದೆಲ್ಲ? ಗೌರ್ಮೆಂಟ್ ಜಾಗ ಅಷ್ಟೊಂದು ಗೊತ್ತಿಲ್ಲ ಮೇಡಮ್, ಮಾಹಿತಿ ಇಲ್ಲ. ಒಟ್ಟಿಲ್ಲ ಹಾವು ಗೌರ್ಮೆಂಟ್ ಜಾಗ ಸರ್ ಇದು. ಸರ್ ಏನೋ ನೋಡಿದ್ರೆ ಸರ್ ನೀವು ಹಾವು ಬಂದಿದ್ದೇನಾದ್ರೆ? ಹ್ಞೂ ಸರ್. ಅಲ್ಲ ಸರ್, ಇನ್ನೂರಿಗೆ ಯಾಕೆ ಸರ್ ಹೇಳಿ ನೀವೆಲ್ಲರೂ ಎಷ್ಟು ಜನ ಇದ್ದೀರಾ? ನಾವು ಹೇಳಿ ಸಾಕ ಸರ್. ಹ್ಞೂ ಸರ್. ಹ್ಞೂ ಸರ್. ಅಲ್ಲ ಸರ್, ಹೆಚ್ಚು 20-30 ಮಕ್ಕಳು ಅದಾವ ಅಂತಿಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ. ಒಳಗಡೆ ನೋಡಿ ಚೆನ್ನಾಗೈತಿ, ಓದಿನ ಟೀಚರ್ ಸಹ ಚೆನ್ನಾಗದಾರ, ಒಳಗಡೆ ಪಾಠ ಎಲ್ಲ ಚೆನ್ನಾಗಿ ಆಗ್ತೈತಿ. ಹ್ಞೂ ಸರ್. ಹಾಂ ಹ್ಞೂ ಸರ್. ಆಮೇಲೆ ಕಟ್ಟಿಗೆ ನೋಡ್ರಿ ಅದು ಸರ್. ಹ್ಞೂ ರೀ. ಹ್ಞೂ ಸರ್. ಹೌದು ರೀ. ಅಲ್ಲ ಸರ್, ಇವೆಲ್ಲ ನೋಡ್ರಿ, ಇದೆಲ್ಲ ಈ ಥರ ಇದ್ರೆ ಎಷ್ಟು ಪರಿಣಾಮ ಬೀಳ್ತೈತೆ ಮಕ್ಕಳ ಮೇಲೆ? ಯಾವ್ದಾರ ಹಾವುಗಳು? ಹ್ಞೂ ಸರ್. ನೋಡಿ ಸರ್, ಎಷ್ಟೋ ಅಲ್ಲೇ ಬಿಲ್ಡಿಂಗ್ ಹಾಳದು ಮೇಡಮ್ ಅವ್ರೆ. ನೀವು ಹೇಳ್ದಂಗೆ ಇಲ್ಲಿ ಜನದಟ್ಟಣೆ ಆಗಲಿ ಯಾವುದೇ ರೀತಿ ಇಲ್ಲ ಮೇಡಮ್. ಇಲ್ಲಿ ನೋಡಿರಿ ಕೆಲವೊಂದು ಮನೆ ಬಿದ್ದವ್ರು ಮೇಡಮ್ ಅಲ್ಲಿ. ಹಾಂ, ಇಲ್ಲಿ ಹಾವು ಹುಳ ಪುಡಿಗಳು ಹೆಚ್ಚಾಗಿ ಹೆಚ್ಚಿರ್ತಾವೆ ಮೇಡಮ್ ಅವರ. ಹಾಂ, ಏನಾರು ಸಾವು ಸಂಭವಿಸಿದ್ರೆ ನೀವು ಹೊಣೆಗಾರ ಆಗ್ತೀರಿ. ಸಂಬಂಧಪಟ್ಟ ಇದಕ್ಕೆ DD ಆದಂಥ ರೇವತಿ ಮೇಡಮ್ ಸಂಬಂಧಪಡ್ತಾರೆ ಮೇಡಮ್ ಅವರ. ಹಾವೇರಿ ಜಿಲ್ಲಾ ಇದು ಬ್ಯಾಡಗಿ ತಾಲೂಕಿಗೆ CDPO ಚಂದ್ರಶೇಖರ್ ಬರ್ತಾರೆ ಮೇಡಮ್. ಮತ್ತು ಪುರಸಭೆ ತಿಳಿಸಿರಿ ಮೇಡಮ್, ಅಲ್ಲಿ ಚರಂಡಿದು ತುಂಬ ಸ್ಮೆಲ್ ಇದೆ ಮೇಡಮ್, ಅದ್ರ ಬಗ್ಗೆ ತಿಳಿಸಿರಿ ಮೇಡಮ್ ಪುರಸಭೆಗೆ ಏನಾದರೂ? ಪುರಸಭೆಗೆ ನಾವು ಪೇರೆಂಟ್ಸ್ ಹೋಗಿದ್ರಿ ಸರ್. ಹ್ಞೂ ಮೇಡಮ್. ಅವರು ಪೇರೆಂಟ್ಸ್ ಹೋಗಿದ್ರು ಹ್ಞೂ ಅಂತ ಹೇಳ್ಯಾರಿ ಅಂತ ಅಂದರು. ಹ್ಞೂ ಮೇಡಮ್. ಅವ್ರು ಎದಕ್ಕೂ ಇದನ್ನು ಮಾಡ್ತಾ ಇಲ್ಲ. ಆಯ್ತು ಮೇಡಮ್, ಸಂಬಂಧಪಟ್ಟ ಅಧಿಕಾರಿ ಮಾತಾಡ್ತೇವೆ ಮೇಡಮ್ ಅವರ. ನಿಮ್ದೇನು ಕುಂದುಕೊಡ್ತೀವಿ ಸರ್? ಹ್ಞೂ ಸರ್. ಒಟ್ಟಿಲ್ಲಿ ಇದು ಈ ಥರ ಕಸ ತೆಗಿಬೇಕಂತೇಳಿ ಎಲ್ಲ.
ಹ್ಞೂ ರೀ ಮಕ್ಕಳಿಗೆ ಏನಾದರೂ ಸಂದರ್ಭದ ಯಾರು ಹೊಣೆಗಾರ ಇದಕ್ಕೆಲ್ಲ ಎಲ್ಲ ಮತ್ತೆ ಏನು ಮಾಡ್ಬೇಕು ಅಲ್ರಿ ಏನಾರ ಹಾವು ಕಚ್ಚಿ ಸಾವು ಸಮಸ್ಯೆ ಯಾವ ಹೊಣೆಗಾರ ಆಮೇಲೆ ಗಟ್ರಿಂದ ಭಾಳ ಸ್ಮೆಲ್ ಐತ್ರಿ ಹೌದ್ರಿ ಅವ್ರಿಗೆ ಏನು ಹೇಳ್ಬೇಕ್ರಿ ಇಲ್ಲ ಸರ್ ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸೋಣ ಸರ್ ನಾನು ಒಳಗಡೆ ಹೋಗಂಬರ್ರಿ ಒಳಗಡೆ ಸರ್ ಚೆನ್ನಾಗೈತಿ ಎಲ್ಲ ಸ್ಕೂಲ್ ಅಟೆಂಡ್ ಆಗ್ತೀನಿ ನಾನು ಚೆನ್ನಾಗೈತಿ ಮೇಡಮ್ರೆ ನೋಡಿರಿ ಅಂಗನವಾಡಿ ಚೆನ್ನಾಗಿದೆ ಹಾಂ ಓದು ಬರಹ ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಕ್ಲೀನೆಸ್ ಇದೆ ಹಾಂ ಸ್ವಚ್ಛತೆಯಿಂದಿದೆ ಹಾಂ ಮಕ್ಕಳ ಮೇಲೆ ತುಂಬಾ ಓದೋಕ್ಕೆ ಗಮನ ಹರಿಸ್ತದೆ ಹಾಯ್ ಮಕ್ಕಳ ಹಾಯ್ ಹಾಯ್ ತುಂಬ ಚೆನ್ನಾಗಿದೆ ಮೇಡಮ್ ಇದೇ ರೀತಿ ಪ್ರತಿಯೊಂದು ಅಂಗನವಾಡಿ ಕೇಂದ್ರಗಳಿದ್ದರೆ ಆಮೇಲೆ ಕುಡ್ಸೊಂದು ಚೀಪಪ್ ಸರಿ ಹೇಳಿದ್ವಿ ಸದ್ಯ ತಾತ್ಕಾಲಿಕ ಇದನ್ನು ಹಾಕ್ಸಿದ್ವಿ ನಾವು ಹೇಳಿದ್ವಿ ಗ್ರಾವೆಲ್ ಇದನ್ನು ಈಗ ಸಿ ಸಿ ರಸ್ತೆ ಮಾಡ್ತಿರ್ತಾರೆ ಆದಷ್ಟು ಜಲ್ದಿ ಮಾಡಿಸಿದ್ವಿ ಸಿ ಸಿ ರಸ್ತೆ ಜೊತೆಗೆ ನಿಮ್ಮ ಅಂಗನವಾಡಿ ಸುತ್ತಲೂ ಅಲ್ಲೇ ಕಾಂಕ್ರೀಟೀಕರಣ ಅದ್ರಾಗ ಅದನ್ನು ಮಾಡ್ತೀವಿ ಒಟ್ಟು ಮಾಡಲ್ ಅಂಗನವಾಡಿ ಮಾಡ್ಬೇಕು ಅನ್ನೋದು ನಮ್ಮ ಇಷ್ಟಕ್ಕೆ ನೋಡಿದ್ವಿ ಖಂಡಿತ